ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನನ್ನ ಫಸ್ಟ್ ಫುಡ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ಫುಡ್ ಬ್ಲಾಗಲ್ಲಿ ಇವತ್ತು ನಾವು ಮಾಡ್ತಿರೋದು ಬಂದುಬಿಟ್ಟು ಮಾವಿನ ಹಣ್ಣು ರಸಾಯನ. ಸೊ ತುಂಬ ಜನ ಕೇಳಿರಲ್ಲ, ತುಂಬ ಕಡೆ ಬೇರೆ ಬೇರೆ ಥರ ಕರೀತಾರೆ. ಬಟ್ ನಾವು ನಮ್ಮ ಮನೇಲಿ ಅದನ್ನು ರಸಾಯನ ಅಂತ ಕರಿತೀವಿ. ಸೊ ಅದನ್ನು ಯಾವ ಥರ ಮಾಡೋದು, ಹೇಗೆ ಮಾಡೋದು ಮತ್ತು ಅದಕ್ಕೆ ಮಾಡೋದಕ್ಕೆ ಏನೇನು ಬೇಕು, ಸೊ ಪ್ರತಿಯೊಂದು ನೋಡೋಣ ಬನ್ನಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡ್ರಂಥ ಮಾವಿನ ಹಣ್ಣು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಆ ಪೀಸ್ನೆಲ್ಲ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೋಬೇಕು. ಆಮೇಲೆ ಇರೋದು ಇದರಲ್ಲಿ ಇರುತ್ತಲ್ಲ, ಇನ್ನ ಅದನ್ನ ಕಿವುಚ್ಕೋಬೇಕು. ಕಿವುಚ್ಬೇಕಾದ್ರೆ ಕೈ ಚೆನ್ನಾಗಿ ತೊಳ್ಕೊಳ್ಳಿ ಅಷ್ಟೇ. ಕಿವುಚ್ಕೋಬೇಕು ಸ್ವಲ್ಪ. ಆಮೇಲೆ ಅದು ವಾಟೆ ಇರುತ್ತಲ್ಲ, ವಾಟೆನ ಹಂಗೆ ಹಾಕ್ಬಿಡ್ತಾರೆ. ಅದರಲ್ಲೇ ಹಾಕ್ತೀನಿ. ಕೆಲವೊಬ್ರು ಹಂಗೆ ಹಾಕ್ತಾರೆ, ಕೆಲವೊಬ್ಬರು ಬಿಸಾಕ್ತಾರೆ. ಅದು ಹಾಕ್ದಿರೋ ವಾಟೆನ ಹಾಕೊಳ್ಳಿ, ಲಾಸ್ಟಲ್ಲಿ ನೆಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಪ್ರತಿ ಸಮ್ಮರ್ ಬಂದಾಗ ಮಾವಿನ ಹಣ್ಣು ಅಂತೂ ಕಂಪಲ್ಸರಿ ಇರುತ್ತೆ. ಬಿಕಾಸ್ ನಾನು ಮತ್ತು ನಮ್ಮ ತಾಯಿ ಇಬ್ಬರೂ ಮ್ಯಾಂಗೋ ಲವರ್ಸು. ಮ್ಯಾಂಗೋನ ಹಂಗೆ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ದೋಸೆ ಜೊತೆ ಅಥವಾ ಪೂರಿ ಎಲ್ಲದಕ್ಕೂ ಹಾಕ್ಕೋಬೋದು, ಹಂಗೇನೂ ತಿನ್ಬೋದು. ಆ್ಯಂಡ್ ಆ್ಯಕ್ಚುಲಿ ಏನಂದರೆ ಇದಕ್ಕೆ ಈ ನಾವು ತುರಿದಿರೋ ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ, ಅವೆಲ್ಲ ಬಂದ್ಬಿಟ್ಟು ಎಕ್ಸ್ಟ್ರಾಸ್, ಅಂದರೆ ಅದು ಹಾಕ್ದಿರೋನು ಹಂಗೇನೂ ತಿನ್ಬೋದು. ಬಟ್ ಏನಂದರೆ ಹಾಕಿದ್ರೇನೆ ಟೇಸ್ಟ್ ಬರುತ್ತೆ. ನೋಡಿ ಟೈಮ್ ಹೆಂಗೆ ಕೂತ್ಕೊಂಡು ಬಂದ್ಬಿಟ್ಟು ನಾರ್ಮಲಾಗಿ ಡೈಲಿ ನಮ್ಮ ಮನೆಯಲ್ಲಿ ಈವ್ನಿಂಗ್ ಚಿಕನ್ ಮಾಡಿದಾಗ ನಮ್ಮ ಅಡುಗೆ ಮನೆ ಮುಂದೆ ಸೇಮ್ ಹಂಗೆ ಬಂದು ಕೂತಿರ್ತಾನೆ. ಮೋಸ್ಟ್ಲಿ ಇವಾಗ ಅವನಿಗೆ ಏನಾದರೂ ಮಾಡ್ಕೊಂಡು ಕೊಡ್ತಾ ಇದೀವಿ ಅಂತ ಕೂತ್ಕೊಂಡು ಅವನು ಟಾಮಿ ಹೈ ಟಾಮಿ ದೊಡ್ಡ ಪುಕ್ಕಲ್ ಮಗ ಇವನಂತನು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೇಳಿಬೇಡಿ. ಸೊ ಇವಾಗ ಕ್ಯೂಚಿರೋ ಅಂತ ಮಾವಿನ ಹಣ್ಣಿಗೆ ಬಂದ್ಬಿಟ್ಟು ಕೊಬ್ಬರಿ ಏಲಕ್ಕಿ, ತುರಿದಿರೋ ಅಂತ ಕೊಬ್ಬರಿ ಏಲಕ್ಕಿ ಮಿಕ್ಸಿ ರುಬ್ಕೊಂಡಿರೋ ಅಂತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗೋದಕ್ಕೋಸ್ಕರ. ಶುಗರ್ ಇರೋರು ಕಡಿಮೆ ಹಾಕೊಳ್ಳಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಕೊಂಬಿಡಿ. ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು. ಉಪ್ಪೇನಕ್ಕೆ ಹಾಕೋದು? ಸುಮ್ಮನೆ ಟೇಸ್ಟ್ ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ. ಸೂರ್ಯ ಚೂರು ಹಾಕೋಬೇಕು, ಜಾಸ್ತಿ ಬೇಡ. ಲೈಟಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋಬೇಕು, ಜಾಸ್ತಿ ಹಾಕೋಬೇಕು. ಇನ್ನು ಚಿಟಿಕೆ ಅಂತ ನೋಡಿ, ಚಿಟಿಕೆ ಹೊಡೆದು ಉಪ್ಪು ಅಂತ ಹಾಕ್ಕೊಳ್ಳಿ. ರಸಾಯನ ರೆಡಿ ಆಗೋಯ್ತು. ನಮ್ಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದ್ರೆ ಸ್ವಲ್ಪ ನೀರು ಹಾಕಿದ್ರೆ ಸರಿ ಆಗುತ್ತೆ. ಚೆನ್ನಾಗಿರಲ್ಲ ನೋಡಿ, ನಮ್ಮ ಅಮ್ಮ ಹೇಳ್ತಾರೆ ನೀರು ಹಾಕೊಂಡ್ರೆ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಬಟ್ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದ್ರೆ ನೀವು ನೀರು ಹಾಕೊಳ್ಳಿ, ಏನು ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಇವಾಗ ನಮ್ಮಮ್ಮ ನಂಗೆ ದೋಸೆ ಮಾಡ್ಕೊಂಡು ಕೊಡ್ತಾರೆ. ಸೊ ಅದು ಹೆಂಗಿರುತ್ತೆ ತಿಂದುಬಿಟ್ಟು ಹೇಳ್ತೀನಿ ನಿಮಗೆ. ಗೈಸ್, ಆ್ಯಕ್ಚುಲಿ ನಾನು ದೋಸೆ ಹೋಯ್ತೀನಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ನೀನು ದೋಸೆ ಮಾಡ್ತೀನಿ, ಉಯ್ಯೋದಲ್ಲ, ದೋಸೆ ಮಾಡ್ತೀನಿ. ಸೊ ಫಸ್ಟ್ ಯಾವತ್ತೇ ಆದ್ರೂ ಕಾಯ್ದಿರೋ ಅಂಥ ಬಿಸಿಯಾಗಿರೋಂಥ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಬೇಕು. ಸೊ ಬನ್ನಿ ತೋರಿಸ್ತೀನಿ. ಚೆನ್ನಾಗಿ ತಿಕ್ಕಬೇಕು. ಸೊ ಅದು ಸ್ವಲ್ಪ ಆರೋದಕ್ಕೂ ಬಿಡಬೇಕು, ಇನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು. ಅವಾಗ ಏನಾಗುತ್ತೆ ಅಂದರೆ ದೋಸೆ ಇದ್ದಾಗ ತವ ಅಂಟಲ್ಲ. ನೋಡಿ, ಅದು ತವ ಹತ್ಕೊಂಡ್ಬಿಡುತ್ತೆ. ಇರಲಿ, ಪರವಾಗಿಲ್ಲ, ಬಿಗಿನರ್ಸ್ ಮಿಸ್ಟೇಕ್ಸ್ ಇವೆಲ್ಲ. ಇದನ್ನು ಸ್ವಲ್ಪ ಹಂಗೆ ಸೆಟ್ ಮಾಡಿಬಿಟ್ರೆ ಮುಗೀತು. ಪ್ಯಾಚ್ ವರ್ಕ್ ಇವೆಲ್ಲ ಪ್ಯಾಚ್ ವರ್ಕ್ ಕಲಿತ್ರೆ ಲೈಫಲ್ಲಿ, ಜೀವನದಲ್ಲಿ ಈಸಿ ಆಗುತ್ತೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನಾನು ಮಾಡಿರೋ ದೋಸೆ ನೋಡಿ ಹೆಂಗಿದೆ. ಆ್ಯಕ್ಚುಲಿ ಚೆನ್ನಾಗಿ ಹೋಯ್ತೀನಿ. ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ನನ್ನ ಕೈಯಲ್ಲಿ ದೋಸೆ ಹೋಗ್ತೀನಿ. ಸೊ ಅದಕ್ಕೆ ಸ್ವಲ್ಪ ಮಿಸ್ ಆಯಿತು.
ಸೊ ಗೊತ್ತಾಯ್ತು ಫ್ರೆಂಡ್ಸ್, ನನಗೂ ದೋಸೆ ಮಾಡೋಕ್ಕೆ ಬರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ನಮ್ಮ ರಸಾಯನ ರೆಡಿ ಇದೆ. ದೋಸೆನ ನಾನು ಉಯ್ಕೊಂಡಿರೋ ದೋಸೆ ರೆಡಿ ಇದೆ. ಸೊ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ, ಅಷ್ಟೆಲ್ಲ ಇಲ್ಲ, ನಾರ್ಮಲ್ ಆಗಿದೆ. ನಾರ್ಮಲ್ ಆಗಿ ಚೆನ್ನಾಗಿದೆ. ಮನೆಯಲ್ಲಿ ಟ್ರೈ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನಿಮ್ಮೂರ ಕಡೆ ಇದನ್ನ ಏನಂತಾರೆ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಮ್ಮ ಕಡೆ ರಸಾಯನ ಅಂತೀವಿ, ಅಂದರೆ ಮೇನಾಗಿ ನಮ್ಮ ಮನೇಲಿ ರಸಾಯನ ಅಂತೀವಿ. ಸೊ ನೀವೇನಂತೀರ ಅನ್ನೋದನ್ನು ಇದನ್ನು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನೋಡಿದ್ರಲ್ಲ ರಸಾಯನ ಮಾಡೋದು ಹೆಂಗೆ ಅಂತ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ತಿಂದ್ಬಿಟ್ಟು ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ವ್ಲಾಗ್ವರೆಗೂ ಸಿಗೋಣ. ಅಲ್ಲಿವರೆಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.